ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ ಇದೆ. ತಾರ್ ರೋಡಿಂದ 200ರಿಂದ 300 ಮೀಟ್ರು ಇದೇ ರೀತಿ ರಸ್ತೆ. ಬಟ್ ಇದು ಸರ್ಕಾರಿ ರಸ್ತೆ, ಇದು ಚಾನಲ್ ಇದು ಬಂದು ಕಂಟಿನ್ಯೂ ಆಗುತ್ತೆ, ಬೇರೆ ಲ್ಯಾಂಡ್ ಹೋಗುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆದಾಗೆ 1 ಎಕರೆ 26 ಗುಂಟೆ ಮಾರಾಟಕ್ಕಿದೆ. ಸೊ ಜನರಲ್ ಪ್ರಾಪರ್ಟಿ ಇದು ನಂಜನಗೂಡು ಟೌನ್ ಲಿಮಿಟ್ಗೆ ಬರ್ತಿದೆ. ಸೊ ಈ ಎಂಟಿ ಲ್ಯಾಂಡ್ ಇದೆಯಲ್ಲ, ಇದು ಸಿಟಿಗೆ ಹತ್ರ ಇರೋದ್ರಿಂದ ಇದೊಂದು ಒಳ್ಳೆ ಫಾರ್ಮ್ ಲ್ಯಾಂಡ್ ಮಾಡ್ಕೊಬೋದು. ಸೊ ಇಲ್ಲೇ ಮನೆ ಮಾಡಿಕೊಂಡು ಕೂಡ ವಾಸ ಮಾಡಲಿಕ್ಕೆ ತುಂಬ ಯೋಗ್ಯವಾಗಿದೆ ಇದು. ಸೊ ಇದು RTC ಸಿಂಗಲ್ RTC, ಇದು ಒಬ್ಬರೇ ಓನರು, ಒಂದೇ ಫ್ಯಾಮಿಲಿ. ಸೊ ಡಾಕ್ಯುಮೆಂಟ್ಸ್ ಕೂಡ ಇದು ಕ್ಲಿಯರ್ ಇದೆ. ಇದು ಬ್ಲ್ಯಾಕ್ ಸಾಯಿಲ್ ಅಲ್ಲ, ಬಟ್ ಇದು ತೆಂಗು ಬೆಳೀಲಿಕ್ಕೆ ತುಂಬ ಚೆನ್ನಾಗಿದೆ. ಅಡಿಕೆ, ಸಿಲ್ವರ್, ಟೀಕ್ಸ್ ಎಲ್ಲ ಹಾಕ್ಬೋದು, ಮತ್ತು ಫ್ರೂಟ್ಸ್ ಗಿಡಗಳೆಲ್ಲ ಹಾಕ್ಬೋದು. ಲೈಕ್ ಸೀಬೆ, ಸಪೋಟ, ಮಾವು, ಹಲಸು, ದಾಳಿಂಬೆ, ಸೊ ಇದೆಲ್ಲ ಹಾಕ್ಬೋದು. ಬಟ್ ಇಲ್ಲಿ ವಾಸ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಯಾಕೆಂದರೆ ಈ ಲ್ಯಾಂಡಿನ 3ನೇ ಲ್ಯಾಂಡಲ್ಲಿ ಆಲ್ರೆಡಿ ಫಾರ್ಮ್ ಲ್ಯಾಂಡ್ ಮಾಡಿಕೊಂಡು ಅಲ್ಲೇ ವಾಸ ಇದ್ದಾರೆ. ಸೊ ಇಲ್ಲೂ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಬೋದು. ಇದು ಚೆನ್ನಾಗಿದೆ ಲ್ಯಾಂಡ್ ಇದು. ಸೊ ವಾಟರ್ ಸೋರ್ಸ್ ಏನು ಕೊರತೆ ಇಲ್ಲ, ಯಾಕೆಂದರೆ ಪಕ್ಕದಲ್ಲಿ ಕಪಿಲಾ ನದಿ ಇದೆ. ಮತ್ತು ಇದ್ರ ಹಿಂಭಾಗ ಅಲ್ಲಿ ಮರಗಳೆಲ್ಲ ಇದೆಯಲ್ಲ, ಅದು ಚಾನಲ್ ಅದು. ಮತ್ತು ಲ್ಯಾಂಡ್ ಮುಂಭಾಗನೂ ಕೂಡ ನಾಲೆ ನೀರಿದೆ ನೋಡಿ. ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಪಕ್ಕದ್ದು ಕೂಡ ನಾಲೆನೇ. ಸೊ ಹಾಗಾಗಿ ನೀರಿಗೆ ಏನು ಕೊರತೆ ಇಲ್ಲ. ಬಟ್ ಒಂದು ಬೋರ್ವೆಲ್ ತೆಗೆಸ್ಕೊಬೇಕಾಗುತ್ತೆ. ನೀರು ತುಂಬ ಒಂದು 40-50 ಅಡಿಗೆ ನೀರು ಬರುತ್ತಿಲ್ಲ ಅಂಥ ಏರಿಯಾ ಇದು. ಸೊ ಟೋಟಲ್ 1 ಎಕರೆ 26 ಗುಂಟೆ ಜನರಲ್ ಪ್ರಾಪರ್ಟಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ವಿಚಾರ ಏನಂತಂದರೆ, ಇದು ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ 25 ಕಿಲೋಮೀಟರ್ಸ್ ಡಿಸ್ಟೆನ್ಸ್. ಇದು 25 ಕಿಲೋಮೀಟ್ರು ಮೈಸೂರು ರಿಂಗ್ ರೋಡಿಂದ. ಮತ್ತು ಊಟಿ ರೋಡಿಂದ 4 ಕಿಲೋಮೀಟ್ರ್ ಆಗುತ್ತೆ. ಸೊ ಹೀಗೆ ಇದು ಟೌನ್ಗೂ ಹತ್ರ ಇದೆ, ಮತ್ತು ಮೈಸೂರಿಗೂ ಕೂಡ ಹತ್ತಿರ ಇದೆ. ಸೊ ಎಲ್ಲ ಅನುಕೂಲತೆಗಳು ಈ ಒಂದು ಪ್ರಾಪರ್ಟಿಯಲ್ಲಿ ಇರೋದ್ರಿಂದ, ಸೊ ಇದು ರೇಟ್ ಕೂಡ ಅಷ್ಟೇ ಸ್ವಲ್ಪ ರೀಸನಬಲ್ ಆಗಿದೆ ಇದು. ಸೊ ಹಾಗಾಗಿ ಸೊ ಇದನ್ನು ಬೈ ಮಾಡ್ಕೊಂಡವ್ರಿಗೂ ಕೂಡ ಇದು ಅಷ್ಟೇನು ಹೊರೆ ಅಂತ ಅನಿಸಲ್ಲ. ಸೊ ಇದು ಒಂದು ಫಾರ್ಮ್ ಲ್ಯಾಂಡ್ಗೆ ಎಲಿಜಿಬಲ್ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.